ಕ್ರೀಡಾ ಲೋಕದಲ್ಲಿ ವಿಶೇಷ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಲು ಬರ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ಕ್ರೀಡಾ ಲೋಕದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿರುವ ಇಂದಿನ ಪಂದ್ಯ ಏನಪ್ಪಾ ಅಂದ್ರೆ RCB ಪಂಜಾಬ್ ಇವತ್ತಿನ ಒಂದು ಫೈನಲ್ ಪಂದ್ಯಗಳ ಗೇಟ್ ಇದೆ. ಏನಪ್ಪಾ ಅಂದ್ರೆ ಸರಿಸುಮಾರವಾಗಿ 16 ವರ್ಷ ಬಳಿಕ ಒಂದು ಪಂಜಾಬ್ ತಂಡ ಕೂಡ ಮತ್ತು RCB ತಂಡ ಫೈನಲ್ ಗೆಲ್ಲ ಗೇಟ್ ಇದೆ. ಅದರ ಬಗ್ಗೆ RCB ಹವಾ ಕ್ರೇಜ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅಹಮದಾಬಾದ್ ನಲ್ಲಿ ಸುಮಾರು 1.5 ರಿಂದ 2 ಕಿಲೋಮೀಟರ್ ಇಂದ ಬಂದಿರುವ ಜನ ಸಾಲಾಗಿ ಕಿವಿಂದ ನಿಂತ್ಕೊಂಡೆ ಬರ್ತಾ ಇದೆ. ನೀವು ನೋಡ್ತಿರ್ಬೋದು ವೀಕ್ಷಕರೇ, ತಾವೆಲ್ಲ ಸರಿ ಸುಮಾರವಾಗಿ 2 ರಿಂದ 3 ಕಿಲೋಮೀಟರ್ ಜನ ಬರ್ತಾನೆ ಇದ್ದಾರೆ ಮತ್ತು ಕರ್ನಾಟಕದಿಂದ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ಸರಿ ಸುಮಾರವಾಗಿ ಏನಿಲ್ಲಪ್ಪ ಅಂದ್ರೆ ಕರ್ನಾಟಕದಿಂದ ಹೆಚ್ಚಿನ ಜನ 50 ರಿಂದ 60 ಸಾವಿರ ಜನ ಬಂದಿದ್ದಾರೆ. ಇಲ್ಲಿನ ಹೆಚ್ಚಿನ ಅಭಿಮಾನಿಗಳ ಕರ್ನಾಟಕದ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಇವತ್ತಿನ ನಮ್ ಜೊತೆ ಇರುವ ಕರ್ನಾಟಕದ ಅಭಿಮಾನಿಗಳಾದಂತ ಶರಣು ಕಿಚ್ಚ ಅವರು ಕೂಡ ತಮ್ಮ ಒಂದು ಬೈಕ್ ನಲ್ಲಿ ಕೂಡ ಬಿದ್ರು ಕೂಡ ತಮ್ಮ ಪ್ರಾಣವನ್ನೇ ಬಿಟ್ಟು RCB ನಲ್ಲಿರುವ ಅಭಿಮಾನವನ್ನು ಕೊಟ್ಟು ಈ ಅಹಮದಾಬಾದ್ ನಲ್ಲಿರುವ ಮ್ಯಾಚ್ ನೋಡಲು ವೀಕ್ಷಣೆ ಬಂದಿದ್ದಾರೆ. ಬನ್ನಿ ವೀಕ್ಷಕರ ಅವ್ರ ಜೊತೆ ಮಾತನಾಡ್ಕೊಂಡು ಬರೋಣ. ಸರ್, ಎಲ್ಲಿಂದ ಬಂದಿರು ತಾವು? ನಾವು ದೇವರಗಣಪುರ ಕರ್ನಾಟಕದಿಂದ ಬಂದಿರು. ನಮ್ದು ಎಷ್ಟೆಂಟ್ ಆಗಿದೆ ಅಂದ್ರೆ RCB ಫ್ಯಾನ್ಸ್ ಅಭಿಮಾನಿಗೋಸ್ಕರ 18 ವರ್ಷ ಆಯ್ತು ಗೆದ್ದಿಲ್ಲ. ಈಗ ಸದ್ಯ ಗೆಲ್ಲೇಬೇಕು, ನಮ್ಮ ಈ ಸಲ ಕಪ್ ನಮ್ದೆ ಅಂತ ನಾನು ನಮ್ದೆ ಈ ಸಲ ಏನಪ್ಪಾ ಅಂದ್ರೆ ನಾನು ಬೈಕ್ ಮೇಲಿಂದ ಬಿದ್ರು ನನ್ನ ಪ್ರಾಣ ಇಲ್ಲಿ ತೊಂದರೆ ಇದ್ದು ಕೂಡ ನಾನು RCB ಪಂದ್ಯ ವೀಕ್ಷಣೆ ಮಾಡ್ಲಿಂದ ಇಲ್ಲಿನ ವೀಕ್ಷಕರು ಹೇಳ್ತಾ ಇದ್ದಾರೆ. ಇನ್ನೊಬ್ರು ಕೂಡ ನಮ್ಮ ವೀಕ್ಷಕರು ಇಲ್ಲಿ ಜೊತೆ ನಮ್ ಜೊತೆ ವೀಕ್ಷಿಸಿದ್ದಾರೆ. ಸರ್ ನಮಸ್ಕಾರ, ಯಾವ ಸರ್? ಬಿಜಾಪುರ ಸರ್. ಇಲ್ಲ, ಎಲ್ಲಿಂದ ಬಂದಿರ್ತಾರೆ ತಾವು? ಬಿಜಾಪುರದಿಂದ RCB ಮ್ಯಾಚ್ ತಾವು ಬಂದಿದ್ದಾರೆ. ಈ ಸಲ ಏನ್ RCB ಗೆದ್ದಿತ್ತದ? 100% ಸರ್. ನಮ್ದು ಚೆನ್ನಾಗಿ ಪ್ರಿಪರೇಟ್ ಮಾಡ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ 100%. ಓಕೆ ಸರ್, ಧನ್ಯವಾದಗಳು ನಮ್ಮೊಂದಿಗೆ ಗುಜರಾತ್ ಮಾಡಲ್ಲಿ ನಾವಿದ್ದೇವೆ ವೀಕ್ಷಕರೇ. ಏನಪ್ಪಾ ಅಂದ್ರೆ ವಿಶೇಷವಾಗಿ ಇವತ್ತು ಪಂಜಾಬ್ ಮತ್ತು RCB ತಂಡ ಫೈನಲ್ ಪಂದ್ಯಕ್ಕೆ ಲಭ್ಯ ಇಟ್ಟಿದೆ. ಏನಪ್ಪಾ ಅಂದ್ರೆ ಇವತ್ತು ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೆಯುವ ಈ ಫೈನಲ್ ಪಂದ್ಯದಲ್ಲಿ ನಾವು ನೋಡ್ತಿರ್ಬೋದು ಜನರು ಸರಿಸುಮಾರವಾಗಿ 140,000 ಜನ ಈ ಪಂದ್ಯವನ್ನು ಕರ್ನಾಟಕ ಜನ ವೀಕ್ಷಿಸ್ತಾ ಇದ್ದಾರೆ. ಈ ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಕರ್ನಾಟಕ RCB 100% वाइब्रेशन तो देखो यार, पब्लिक का वाइब्रेशन क्या है? कोई नहीं रोक सकता RCB को जीतने से, कोई नहीं। पंजाब की नहीं, only for the RCB। RCB ಖಂಡಿತ ಗೆಲ್ಲುತ್ತದೆ ಎಂದು